ನಮಸ್ಕಾರ ಕರ್ನಾಟಕ ಆತ್ಮೀಯರೇ, ಇಂದು ಒಂದು ವಿಷಯ ಕೇಳಿ ಬಂದಿದೆ. ಅದು ಏನಂದರೆ, ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ಲಸ್ಥಾನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಒಂದು ಏರ್ಪೋರ್ಟ್ ಅಥಾರಿಟಿಗಳು ಅಧಿಕಾರಿಗಳು ಒಂದು ಹೊಸ ನಿಯಮ ತಂದಿದ್ದಾರೆ. ಆ ನಿಯಮ ಏನಂದರೆ, ಡ್ರಾಪ್ ಆಗಿರಲಿ, ಪಿಕಪ್ ಆಗಿರಲಿ, ಯಾವುದೇ ಚಾಲಕನು ಯಾವುದೇ ಟ್ಯಾಕ್ಸಿ ಯಾವುದೇ ವೆಹಿಕಲ್ ಕಾರ್ ಎಸ್ಪೆಷಲಿ ಅವರು 8 ನಿಮಿಷಕ್ಕಿಂತ ಜಾಸ್ತಿ ನಿಲ್ಲಿಸಿದರೆ ಅವ್ರಿಗೆ 5 ನಿಮಿಷಕ್ಕೆ 150 ರೂಪಾಯಿ, ಆಮೇಲೆ ತಿರ್ಗಾ 5 ನಿಮಿಷ ಸೇರಿದರೆ ಅದು 18 ನಿಮಿಷ ಆದರೆ 300 ರೂಪಾಯಿ. 18 ನಿಮಿಷಕ್ಕಿಂತ ದಾಟಿದರೆ ಅದು ಆ ವೆಹಿಕಲ್ನ ಟೋ ಮಾಡ್ತಾರಂತೆ. ಆ ನಂತರ ಫೈನು ಕೂಡ ಹಾಕ್ತಾರಂತೆ. ಇದು ಈ ಏರ್ಪೋರ್ಟ್ ಅಥಾರಿಟಿ ಏನಾಗಿದೆ, ಅವ್ರದ್ದು ಕಂಪ್ಲೀಟ್ ಫೇಲ್ಯೂರ್, ವಿಫಲರು ಆಗಿದ್ದಾರೆ. ಅವ್ರಿಗೆ ಕರೆಕ್ಟಾಗಿ ಯಾವ ರೀತಿ ಏರ್ಪೋರ್ಟ್ ಅಥಾರಿಟಿನಲ್ಲಿ ಅಲ್ಲಿ ಟ್ರಾಫಿಕ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಜನರಿಗೆ ಯಾವ ರೀತಿ ನೀವು ಸಹಕಾರ ಕೊಡಬೇಕು, ಅದು ಮಾಡದೆ ಪಾಪ ಚಾಲಕರ ಯಾರಾಗಿದ್ದಾರೆ 200 ರೂಪಾಯಿ 300 ರೂಪಾಯಿಗೆ ಅಲ್ಲಿ ಅವ್ರು ಕೆಲಸ ಮಾಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಬರ್ತಾರೆ, ಅವ್ರ ಮೇಲೆ ನೀವು ಬಲವಂತ ಮಾಡ್ತಾ ಇದ್ದೀರಾ, ನಿಮ್ಮ ದೌರ್ಜನ್ಯನ ತೋರಿಸ್ತಾ ಇದ್ದೀರಾ. ಈ ವಿಷಯ ನಮ್ಮ ಕರ್ನಾಟಕ ರಾಜ್ಯದ ಸಚಿವರು ಆಗಿರೋ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರೋ ಅವ್ರಿಗೂ ತಿಳಿಸಿದ್ದಾರೆ, ಅವರು ಅನುಮತಿ ಕೊಟ್ಟಿದ್ದಾರೆ. ನೀವು ಅದ್ರ ಬಗ್ಗೆ ಗಮನ ಇಟ್ಟು ಮಾಡಬೇಕು, ಈ ಥರ ಚಾಲಕರ ಮೇಲೆ ನೀವು ಬಲವಂತ ಮಾಡಬಾರ್ದು ಅಂತ. ಆದ್ರೂ 8 ಡಿಸೆಂಬರ್ ಬರುವ 8ನೇ ತಾರೀಕಿಗೆ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದೀರಾ. ನೀವು ಏನು ಅಂದ್ಕೊಂಡಿದ್ದೀರಾ ಕರ್ನಾಟಕ ಜನರಿಗೆ, ಕರ್ನಾಟಕ ಚಾಲಕರಿಗೆ? ಇದೇ ರೀತಿ ನೀವು ಖಾಸಗಿ ಕಾರ್ಪೊರೇಟ್ ಪಾಲಿಸೀಸ್ ನೀವು ತಂದು ನಮ್ಮ ಬಡವ್ರ ಜನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ, ಅವ್ರ ಜೀವ ಹಾಳು ಮಾಡ್ತಾ ಇದ್ದೀರಾ ನೀವು. ಅಲ್ರಿ, ಯಾರೋ ಒಬ್ಬ ಮಾಡಿದ ತಪ್ಪಿಗೆ ನೀವು ಯಾಕ್ರಿ ಎಲ್ಲರನ್ನ ಶಿಕ್ಷೆ ಕೊಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ನೀವು ಎಲ್ಲರನ್ನ ಆ ರೀತಿ ನೀವು ಶಿಕ್ಷೆ ಕೊಡಬಾರ್ದು, ಅದು ತಪ್ಪು, ಮಾನವೀಯ ರೀತಿಯಿಂದಾನು ತಪ್ಪು. ಆಮೇಲೆ ಈ ಕರ್ನಾಟಕ ಜನರಾಗಿ ಅದು ಮಾಡೋದು ನೀವು ತಪ್ಪು. ನೋಡಿ, ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ಲಸ್ಥಾನದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಎಲ್ಲ ದೇಶದ ಜನರು ಬರ್ತಾರೆ. ನೀವು ಯಾವುದೇ ರೀತಿ ಅವ್ರಿಗೆ ತೊಂದರೆ ಕೊಟ್ಟರೆ ನಾಳೆ ದಿನ ಅವರು ಏರ್ಪೋರ್ಟ್ ಬಂದ್ ಮಾಡ್ತಾರೆ. ನೀವು ಡ್ರ್ಯಾಕೋಲಾ ಪಾಲಿಸಿ ಅಂತೀವಿ ನಾವು. ಈ ಪಾಲಿಸಿ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಅದಕ್ಕೋಸ್ಕರ ಎಚ್ಚರಿಕೆ ಇರಲಿ ತಾವುಗಳಿಗೆ. ನಾವು ಹೇಳ್ತಾ ಇದ್ದೀವಿ, ಈ ಪಾಲಿಸಿನ ನೀವು ಏನು ಮಾಡಬೇಕಂತ ಇದ್ದೀರಾ ಅದನ್ನು ನೀವು ವಾಪಸ್ ತಗೋಬೇಕು. ಆಮೇಲೆ ತಪ್ಪು ಯಾರು ಮಾಡ್ತಾರೆ, ನೀವು ಹೇಳ್ತಾ ಇದ್ದೀರಲ್ವಾ, ಜಾಸ್ತಿ ನಿಲ್ಲಿಸಬಾರ್ದು, ಅಲ್ಲಿ ಟರ್ಮಿನಲ್ 2ನಲ್ಲಿ ತೊಂದರೆ ಆಗ್ತಾ ಇದೆ, ಟರ್ಮಿನಲ್ 1ನಲ್ಲಿ ತೊಂದರೆ ಆಗ್ತಾ ಇದೆ ಅಂತ. ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಫೈನ್ ಹಾಕಿ, ಸರ್ಕಾರದಿಂದ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಿ. ಅದನ್ನು ಬಿಟ್ಟು ಎಲ್ಲ ಚಾಲಕರ ಮೇಲೆ, ಎಲ್ಲ ಟ್ಯಾಕ್ಸಿ ಡ್ರೈವರ್ ಮೇಲೆ ನೀವು ಬಲವಂತ ಮಾಡೋಕ್ಕೆ ಹೊರಟ್ರೆ ನಾವು ಕನ್ನಡಿಗರು ಯಾವತ್ತೂ ಸುಮ್ಮನೆ ಇರಲ್ಲ. ಅನ್ಯಾಯ ವಿರುದ್ಧ ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರಲಿ ಅಥವಾ ಯಾವುದೇ ಕೆಲಸ ಮಾಡೋರಾಗಿರಲಿ, ಅವ್ರಿಗೆ ಅನ್ಯಾಯ ಆದರೆ ನಾವು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಇದು ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶ, ಇಡೀ ವಿಶ್ವ ನೋಡೋ ಥರ ಆಗುತ್ತೆ ವ್ಯವಸ್ಥೆ. ನಿಮ್ಮ ಗಮನ ಇಟ್ಟು ನೀವು ಯಾವ ರೀತಿ ಪಾಲಿಸಿ ಮಾಡಬೇಕು, ಎಲ್ಲರಿಗೆ ಅನುಕೂಲ ಆಗೋ ಥರ ಪಾಲಿಸಿ ಮಾಡಬೇಕೆಂದು ನಿಮಗೆ ಎಚ್ಚರಿಕೆ ಕೊಡಲಾಗ್ತಾ ಇದೆ. ನಾನು ಇಮ್ರಾನ್ ಪಾಷಾ, ಕರ್ನಾಟಕ ಸ್ವಾಭಿಮಾನ ಚಾಲಕರ ಸಂಘದ ಅವಧಿಯಿಂದ. ಧನ್ಯವಾದ.